ಸ್ನೇಹಿತರೆ, ಇಲ್ಲೊಂದು ಆರೋಗ್ಯ ನಿರೀಕ್ಷಣಾಧಿಕಾರಿಗಳಿಗೆ ಸಂಬಂಧಪಟ್ಟಿರುವಂಥ ಒಂದು ನೋಟಿಫಿಕೇಷನ್ ಇದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಾರೆ, ಆಯುಕ್ತರು ಆರೋಗ್ಯ ಕುಟುಂಬ ಕಲ್ಯಾಣ ಸೇವೆಗಳು ಇವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶಿಸಿದೆ ಅಂತ. ಆರೋಗ್ಯ ಕುಟುಂಬ ಕಲ್ಯಾಣ ಸೇವೆ ಅವರ ಏನೋ ಪ್ರಸ್ತಾವನೆ ಏನಿತ್ತಲ್ಲ, ಅವ್ರು ಕಳಿಸಿದ್ರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ರು. ಆ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶ ಕೊಟ್ಟಿದೆ ಅಂತ ಸರ್ಕಾರದಿಂದ ಆದೇಶ ಕೊಟ್ಟಿದ್ದಾರೆ. ನೋಡ್ಬೋದು, ಸರ್ಕಾರಿ ಆದೇಶ ಸಂಖ್ಯೆ ಕೂಡ ಇದೆ. ಆರೋಗ್ಯ ಕುಟುಂಬ ಕಲ್ಯಾಣ 333 HSM 2023 ಬೆಂಗಳೂರು ದಿನಾಂಕ 21/12/2024 ಇದೆ. ಇಲ್ಲಿ ನೋಡ್ಬೋದು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಮಂಜೂರಾಗಿ ಖಾಲಿ ಇರುವ 1205 ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ಅಂದರೆ ENM ಮತ್ತು 300 ಆರೋಗ್ಯ ನಿರೀಕ್ಷಣಾಧಿಕಾರಿ HIO ಹುದ್ದೆಗಳನ್ನು ಈ ಕೆಳಕಂಡ ಷರತ್ತುಗೊಳಪಟ್ಟು ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡಿಕೊಳ್ಳಲು ಸರ್ಕಾರವು ಅನುಮತಿ ನೀಡಿ ಆದೇಶಿಸಿದೆ ಅಂತಿದೆ. ಮುಂದುವರೆದು ನೋಡ್ಬೋದು, ಆಯುಕ್ತರು ಆರೋಗ್ಯ ಕುಟುಂಬ ಕಲ್ಯಾಣ ಸೇವೆಗಳು ರವರು ನೇಮಕಾತಿ ಪ್ರಕ್ರಿಯೆಯನ್ನು ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು ಮತ್ತು ಕೆಳಕಂಡಂತೆ ವಿಧಿಸುವ ಷರತ್ತುಗಳನ್ನು ಅನುಪಾಲನಾ ವರದಿಯನ್ನು ಸಲ್ಲಿಸತಕ್ಕದ್ದು ಅಂತ ಇದೆ. ಇಲ್ಲಿ ಏನಂತ ಹೇಳಿದ್ರೆ, ಮುಂದುವರೆದು ಹೇಳಿದ್ದಾರೆ, ಆಯುಕ್ತರ ಆರೋಗ್ಯ ಕುಟುಂಬ ಕಲ್ಯಾಣ ಸೇವೆಯವರು ನೇಮಕಾತಿ ಪ್ರಕ್ರಿಯೆಯನ್ನು ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕಂತ ಹೇಳಿದ್ದಾರೆ. ಮತ್ತು ಷರತ್ತುಗಳು ಹೇಳಿದ್ದಾರೆ ಕೆಲವೊಂದಷ್ಟು. ಆ ಷರತ್ತು ಇಂಪಾರ್ಟೆಂಟ್. ಇಲ್ಲಿ ಏನೇನಂತ ಹೇಳಿದ್ರೆ, ಆರಂಭದಲ್ಲಿ ENM ಅಥವಾ HIO ಹುದ್ದೆಗಳನ್ನು ಒಪ್ಪಂದದ ಮೂಲಕ ನೇಮಕಾತಿ ಮಾಡಿಕೊಳ್ಳಬಹುದು. ನಂತರ ಶಾಶ್ವತ ನೇಮಕಾತಿಯ ಸಮಯದಲ್ಲಿ ಕಾನೂನು ಸಮಸ್ಯೆಗಳು ಉದ್ಭವಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಬಹುದು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇದೇ ಇಂಪಾರ್ಟೆಂಟ್. ಇಲ್ಲಿ ಆರಂಭದಲ್ಲಿ ಅವ್ರು ಏನು ಅಂತ ಹೇಳಿದ್ರೆ, ಒಪ್ಪಂದದ ಮೂಲಕ ಅಗ್ರಿಮೆಂಟ್ ಮೂಲಕ ತೊಗೋಬೇಕು ಅಂತ ಹೇಳಿದ್ದಾರೆ. ಅದೇ ಫಾರ್ ಎಕ್ಸಾಂಪಲ್ ಇದು ಕಾಂಟ್ರಾಕ್ಟ್ ಬೇಸ್ ಕೂಡ ಅನ್ಬೋದು. ಇದಕ್ಕೆ ಈ ಥರ ಒಪ್ಪಂದದ ಮೂಲಕ ತೊಗೊಂಡು ಆಮೇಲೆ ಏನು ಅಂತ ಹೇಳಿದ್ರೆ ಸಮಸ್ಯೆ ಬರಲಾರ್ದಂಗೆ ನೋಡ್ಕೊಳ್ರಿ ಅಂಥೇಳಿ ಈ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ ಆರೋಗ್ಯ ಇಲಾಖೆಗೆ ಸೂಚನೆ ಕೊಟ್ಟಿದ್ದಾರೆ. ಅಂದರೆ ಇವರು ಪರ್ಮನೆಂಟ್ ಪೋಸ್ಟ್ಗಳನ್ನು ಇನ್ನೂ ತುಂಬಿಕೊಳ್ಳಿಕ್ಕೆ ಅವರು ಹಿಂದೇಟು ಹಾಕ್ತಾಯಿದ್ದಾರೆ ಈಗಲೇ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಸ್ನೇಹಿತರೆ. ಆರೋಗ್ಯ ಇಲಾಖೆಯಲ್ಲಿ ಹೀಗೆ ಯಾವ ಪೋಸ್ಟು ಕನ್ಫರ್ಮ್ ಇಲ್ಲ, ಪರ್ಮನೆಂಟ್ ಹೊಟ್ಟೆ ತೊಗೊಳ್ತಾನೇ ಇಲ್ಲ. ಬರೀ ಕಾಂಟ್ರಾಕ್ಟ್ ಬೇಸ್ ಮೇಲೆ, ಬರೀ ಹಿಂಗೆ ಅಗ್ರಿಮೆಂಟ್ ಮೇಲೆ ಈ ಥರ ಮಾಡಿಕೊಂಡು ದುಡಿಸ್ಕೊಂಡು ಬಿಡ್ತಾಯಿದ್ದಾರೆ. ಒಟ್ಟೆ ಪರ್ಮನೆಂಟ್ ಪೋಸ್ಟ್ಗಳನ್ನು ಆರೋಗ್ಯ ಇಲಾಖೆಯಲ್ಲಿ ತೊಗೊಳ್ತಾ ಇಲ್ಲ ಯಾವ ಪೋಸ್ಟ್ಗಳನ್ನು ಅನ್ನೋದನ್ನು ನಾವು ಆರೋಗ್ಯ ಕಾರ್ಯಕರ್ತರು ಮನವರಿಕೆ ಆಗಿ ಇದಕ್ಕೇನಾದರೂ ಒಂದು ಹೋರಾಟ ಮಾಡಿದಾಗ ಮಾತ್ರ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ. ನೋಡ್ಬೋದು, ಅಸ್ತಿತ್ವದಲ್ಲಿರುವ CR ನಿಯಮಗಳ ಪ್ರಕಾರ ಗುತ್ತಿಗೆ ನೌಕರರ ಪೂರ್ವ ಸೇವೆಯನ್ನು ಪರಿಗಣಿಸಿದ ನೇಮಕಾತಿಯನ್ನು ಡಿನೋ ಮಾಡಬೇಕು ಅಂತ ಇದೆ. ಅಂದರೆ ಏನು ಹೇಳಿದ್ರೆ, ಗುತ್ತಿಗೆ ನೌಕರರ ಪೂರ್ವ ಸೇವೆಯನ್ನು ಏನದ ಪರಿಗಣಿಸಬಾರ್ದು ಅಂತ ಹೇಳಿದ್ದಾರೆ. ನೋಡ್ಬೋದು, ENMಗಳು ಮತ್ತು HIOಗಳ ಸಿಬ್ಬಂದಿ ಹಂಚಿಕೆಯನ್ನು ಬಹು ಉಪಕೇಂದ್ರಗಳಿಗೆ ನಿಯೋಜಿಸುವ ಮೂಲಕ ಜನಸಂಖ್ಯೆ ಮಾನದಂಡಗಳಿಗೆ ಬದ್ಧವಾಗಿರಬೇಕು ಮತ್ತು ಉಪಕೇಂದ್ರಗಳಾದಂಥ ಕ್ಲಸ್ಟರ್ ಭಾಗದಲ್ಲಿ ಆಪ್ಟಿಮೈಸ್ ಮಾಡಬೇಕು. ಈ ಮೂಲಕ ENM ಮತ್ತು HIOಗಳನ್ನು ಪರಿಗಣಿಸಲಾಗುತ್ತದೆ ಅಂತ ಇದೆ. ಮತ್ತೊಂದು ಸಲ ನಿಯೋಜನೆ ಮಾಡಿದಂಥ ಕನಿಷ್ಠ 5,000 ಜನಸಂಖ್ಯೆ ಕ್ರಮವಾಗಿ 15,000ರಿಂದ 20,000ವರೆಗೆ ಈ ಕೆಳಗಿನ ವ್ಯಾಯಾಮಗಳನ್ನು 15 ದಿನಗಳ ಅವಧಿಯಲ್ಲಿ ಸಲ್ಲಿಸಬೇಕಂತ ಹೇಳಿದ್ದಾರೆ. ಏನದು ನೋಡ್ಬೋದು, ಯೋಜಿತ ಜನಸಂಖ್ಯೆ, ಕೆಲಸ, ಹೊರೆ, ಚಲನಶೀಲತೆ ಮತ್ತು IT ಪರಿಕರಗಳ ಅಳವಡಿಕೆಯಂಥ ಪ್ರಸ್ತುತ ಅಂಶಗಳನ್ನು ಪರಿಗಣಿಸಿ ಮಂಜೂರಾದ ಪೋಸ್ಟ್ಗಳನ್ನು ಮರುಮೌಲ್ಯಮಾಪನ ಮಾಡಿ ಅಂತ ಹೇಳಿದ್ದಾರೆ. ಪ್ರಯತ್ನಗಳ ನಕಲು ಮತ್ತು ಕೆಲಸ ಸಮಯದ ನಿಯತಾಂಕಗಳ ಅತ್ಯುತ್ತಮವಾಗಿಸಲು ಈಗಾಗಲೇ ಅಸ್ತಿತ್ವದಲ್ಲಿರುವ ಆಶಾ ಕಾರ್ಯಕರ್ತರು ಮತ್ತು CHOಗಳ ಸಂದರ್ಭದಲ್ಲಿ ಸಂಖ್ಯೆಗಳನ್ನು ಆಪ್ಟಿಮೈಸ್ ಮಾಡಿ ಮತ್ತು ENM ಮತ್ತು HIO ಪಾತ್ರಗಳನ್ನು ಮರು ವ್ಯಾಖ್ಯಾನಿಸಿ ಅಂತ ಹೇಳಿದ್ದಾರೆ. ಏನು 300 ಪೋಸ್ಟ್ಗಳನ್ನೇನು ಹೆಲ್ತ್ ಇನ್ಸ್ಪೆಕ್ಟರ್ ಅದು ಕೊಟ್ಟಿದ್ದಾರಲ್ಲ, ಇವು ಮತ್ತೆ ಇನ್ನೊಂದು ಸಲ ಪರಿಶೀಲನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಅದು ಇದರಲ್ಲೇ ಮತ್ತೇನೋ ಕಮ್ಮಿ ಮಾಡ್ಬೇಕನ್ನೋ ಅವರು, ಜಾಸ್ತಿ ಅಂತೂ ಮಾಡಲ್ಲ ಇವರು. ಇನ್ನೂ ಕಮ್ಮಿ ಮಾಡಿರಿ, ಆಪ್ಟಿಮೈಸ್ ಮಾಡಿರಿ, ಅವ್ರ ಕೆಲಸ ಚಲನಶೀಲತೆ ಕ್ರಿಯಾಶೀಲತೆಯನ್ನು ನೋಡಿಕೊಂಡು ಪೋಸ್ಟ್ಗಳನ್ನು ನೇಮಕಾತಿ ಮಾಡ್ಕೊರಿ ಅಂತ ಈ ಥರ ಹೇಳ್ತಾ ಇದ್ದಾರೆ. ನೇಮಕಾತಿ ವಿಧಾನ ಮುಕ್ತ, ಲಿಖಿತ ಮತ್ತು ಪ್ರಾಯೋಗಿಕ ಸ್ಪರ್ಧಾತ್ಮಕ ಪರೀಕ್ಷೆ ಆಧಾರದ ಮೇಲೆ ಅರ್ಹತೆ ಆಧಾರದ ಆಯ್ಕೆ ಪ್ರಕ್ರಿಯೆ ಇರಬೇಕು. ಅಂದರೆ ಇದು ಕಂಪಲ್ಸರಿ ಎಕ್ಸಾಮ್ ನಡೆಸಬೇಕು ಅಂತ ಹೇಳ್ತಾ ಇದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕನೇ ತೊಗೊಳ್ಬೇಕು. ನೇಮಕಾತಿಯ ಏಜೆನ್ಸಿಗೆ ಸೂಕ್ತವಾದ ಪ್ರಸ್ತಾವನೆ
ಅವುಗಳೆಂದರೆ ಏಜೆನ್ಸಿಗಳು ಯಾವ ಅಂದರೆ HFW ಅಂದರೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಂತೀವಲ್ಲ, ಆರೋಗ್ಯ ಇಲಾಖೆ, ಆ ಇಲಾಖೆ ಅಥವಾ KE ಅಥವಾ KPSC ಇತ್ಯಾದಿ, ಹಾಗೂ ವಿಶೇಷ ನೇಮಕಾತಿಗಳ ನಿಯಮಗಳು ಯಾವುದಾದ್ರೂ ಇದ್ದರೆ 7 ದಿನಗಳಲ್ಲಿ ಸಲ್ಲಿಸಬೇಕು. ವಿಶೇಷ ನೇಮಕಾತಿ ನಿಯಮಗಳು ಏನಾದರೂ ಇದ್ದರೆ ಅವ್ರನ್ನ 7 ದಿನಗಳಲ್ಲಿ ಸಲ್ಲಿಸಬೇಕು. ಮತ್ತು ನೇಮಕಾತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ HFW ಅಥವಾ KE KPSC ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಬೇಕಂತ ಹೇಳ್ತಾ ಇದ್ದಾರೆ. ನಿರೀಕ್ಷಿತ ಅಭ್ಯರ್ಥಿಗಳಿಂದ ಉತ್ತಮ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ಅಸ್ತಿತ್ವದಲ್ಲಿರುವ ಅರ್ಹತಾ ಮಾನದಂಡಗಳನ್ನು ಪರಿಷ್ಕರಿಸಬೇಕಾಗಬಹುದು. ENM ಡಿಪ್ಲೊಮಾದ ಅಸ್ತಿತ್ವದಲ್ಲಿರುವ ಅರ್ಹತೆಯ ಪ್ರಕಾರ ಹೆಚ್ಚಿನ ಅಭ್ಯರ್ಥಿಗಳು ಲಭ್ಯವಿಲ್ಲದ ಕಾರಣ ತಿದ್ದುಪಡಿ ಮಾಡಲಾದ ಅರ್ಹತೆಯು GNM ಡಿಪ್ಲೊಮಾ ಮತ್ತು ಪದವಿ ಕೋರ್ಸ್ಗಳನ್ನು ಒಳಗೊಂಡಿರಬಹುದು. ಇಲ್ಲದೆ ಡೇಟಾ ಎಂಟ್ರಿಗಾಗಿ ಟ್ಯಾಬ್ಗಳು, ಸ್ಮಾರ್ಟ್ಫೋನು ಮತ್ತು ಲ್ಯಾಪ್ಟಾಪ್ಗಳಂಥ ಡಿಜಿಟಲ್ ಸಾಧನಗಳನ್ನು ನಿರ್ವಹಿಸುವಲ್ಲಿ ಮೂಲಭೂತ ಸಾಮರ್ಥ್ಯವನ್ನು ಸಹ ನಿರ್ದಿಷ್ಟಪಡಿಸಬೇಕಾಗಿದೆ. ಅಂದರೆ ENM ಪೋಸ್ಟ್ಗಳು 1205 ಇದೆಯಲ್ಲ, ಅಷ್ಟು ENM ಏನಾದರೂ ಸಿಗದೆ ಹೋದರೆ, ಅವೈಲೇಬಲ್ ಇಲ್ಲದೆ ಹೋದರೆ, ENM ಕ್ವಾಲಿಫೈಡ್ ಇದ್ದವರು ಇಲ್ಲದೆ ಹೋದರೆ ಮತ್ತು ಬೇರೆ GNMದವ್ರನ್ನೂ ಕೂಡ ತುಂಬ್ಕೋಬೇಕು. ಮತ್ತು ಡಿಗ್ರಿ BSc ನರ್ಸಿಂಗ್ದವ್ರನ್ನೂ ಕೂಡ ಡೇಟಾ ಎಂಟ್ರಿಗಾಗಿ ಅದೆಲ್ಲ ತೊಗೋಬೋದು ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಮಾಡಿ ಒಂದು 15 ದಿವಸಗಳು ಪ್ರಸ್ತಾವನೆ ಸಲ್ಲಿಸಬೇಕಂತ ಹೇಳಿದ್ದಾರೆ. ಗೊತ್ತಿಲ್ಲ ಏನು ಮಾಡ್ತಾರೆ ಇವರು ಅಂಥೇಳಿ, ಕಾದು ನೋಡೋಣ. ಆದಷ್ಟು ಬೇಗ ಈ ನೇಮಕಾತಿ ಆದರೆ ಒಳ್ಳೆಯದು. ಇಲ್ಲ ಇನ್ನೂರು ಸ್ಟಾರ್ಟಿಂಗಲ್ಲಿ ಅಗ್ರಿಮೆಂಟು ಅದು ಇದು ಅನ್ಕೊಂತ ಇವರು ಮುಂದೆ ಹಾಕ್ತಾರೆ ಅಂತ ಅನಿಸ್ತೈತಿ. ಮತ್ತು ನೋಟಿಫಿಕೇಷನ್ ಬಂದರೆ ನಾನು ತಿಳಿಸ್ತಾನೆ ಇರ್ತೀನಿ. ನಾವು ಮಾಡೋವಂಥ ವಿಡಿಯೋಸ್ ನೋಟಿಫಿಕೇಷನ್ ಬೇಕು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.